ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಲ್ಲದ ಶಾವಿಗೆ ಕೇಸರಿ ಬಾತ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಕ್ಕರೆ, ಫುಡ್ ಕಲರ್ ಏನನ್ನೂ ಯೂಸ್ ಮಾಡದೆ ನಾನು ಬೆಲ್ಲನ ಯೂಸ್ ಮಾಡಿ ಶಾವಿಗೆ ಕೇಸರಿ ಬಾತನ್ನ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗತ್ತೆ. ಮನೆಗೆ ಯಾರಾದ್ರೂ ಸಡನ್ ಆಗಿ ಗೆಸ್ಟ್ ಬಂದಾಗ ತುಂಬಾ ಬೇಗನೆ ನೀವು ಈ ತರ ಸ್ವೀಟ್ ನ ಮಾಡ್ಕೊಡ್ಬೋದು. ಶಾವಿಗೆ ಕೇಸರಿ ಬಾತ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಶಾವಿಗೆ ಕೇಸರಿ ಬಾತ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ, ತುಪ್ಪ ಕರಗಿದ್ಮೇಲೆ 2 ಟೇಬಲ್ ಸ್ಪೂನ್ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಟೈಮ್ ಅಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿನ ಹಾಕೊಳ್ಬೇಕು. ಒಣ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಮೊದ್ಲೇ ಹಾಕಿದ್ರೆ ಸುಟ್ಟು ಹೋಗೋ ಚಾನ್ಸಸ್ ಇರತ್ತೆ, ಹಾಗಾಗಿ ಕೊನೆಯಲ್ಲಿ ಹಾಕೊಳ್ಬೇಕು. ಈಗ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ 1 ಕಪ್ ಆಗುವಷ್ಟು ಶಾವಿಗೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಶಾವಿಗೆ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು, ತುಂಬಾ ಕಪ್ ಮಾಡ್ಕೊಳ್ಬೇಡಿ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಶಾವಿಗೆ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗ್ಬೇಕು. ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಈಗ ಅದೇ ಪಾತ್ರೆಗೆ ಶಾವಿಗೆ ತಗೊಂಡಿದ್ನಲ್ಲ, ಆ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ನೀರು ಕುದಿಲಿಕ್ ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ನಾವು ಹುರಿದು ಎತ್ತಿಟ್ಟಿದ್ದ ಶಾವಿಗೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್ ಅನ್ನ ಹಾಕೊಳ್ಬೇಕು. ನಾವು ಯಾವುದೇ ರೀತಿಯ ಸ್ವೀಟ್ ಮಾಡ್ಬೇಕಾದ್ರೂ ಚಿಟಿಕೆ ಉಪ್ಪನ್ನ ಹಾಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಶಾವಿಗೆನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಹೀಗೆ ಕೈಯಿಂದ ಪ್ರೆಸ್ ಮಾಡಿದ್ರೆ ಕಟ್ ಆಗ್ಬೇಕು, ಆಗ ಶಾವಿಗೆ ಬೆಂದಿದೆ ಅಂತ. ಈ ಟೈಮ್ ಅಲ್ಲಿ ಪುಡಿ ಮಾಡಿರುವ 1/2 ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ಬೇಕು. ನೀವು ಸ್ವೀಟ್ ಅನ್ನ ತುಂಬಾ ಇಷ್ಟ ಪಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬಹುದು. ನಾನಿಲ್ಲಿ 1/2 ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ. ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈ ಟೈಮಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಮತ್ತೆ ಲವಂಗನ ಪೌಡರ್ ಮಾಡಿ ಇಟ್ಟಿದ್ದೆ, ಅದನ್ನ ಹಾಕೊಂಡಿದ್ದೀನಿ. 1 ಏಲಕ್ಕಿ ಮತ್ತೆ 2 ಲವಂಗನ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಈ ಏಲಕ್ಕಿ ಲವಂಗ ಪೌಡರ್ ಹಾಕೋದ್ರಿಂದ ಕೇಸರಿ ಬಾತ್ಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಏಲಕ್ಕಿ ಮತ್ತೆ ಲವಂಗ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಮೊದ್ಲೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಬೇಕು. ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾದ ಬೆಲ್ಲದ ಶಾವಿಗೆ ಕೇಸರಿ ಬಾತ್ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.